ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟ್ 2 o'clockಗೆ ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಎಲ್ಲಿಗಪ್ಪ ಹೊರಟಿದ್ದೀವಿ ಅಂತಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ ಅನ್ಕೊತಾ ಇದ್ವಿ ಮಂತ್ರಾಲಯಕ್ಕೆ ಹೋಗಬೇಕು. ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ಒಂದು 3 months ಆಯಿತು. ಅದಕ್ಕಿಂತ ಮುಂಚೆ ಹೋಗಿದ್ವಿ. 3 months ಆದಮೇಲೆ ಹೋಗೇ ಇಲ್ಲ. ಅದಕ್ಕೋಸ್ಕರ ಹೋಗಬೇಕು ಅಂತ ಅನ್ಕೊತಾ ಇದ್ವಿ. ಫೈನಲ್ ಆಗಿ ಇವತ್ತು ಹೋಗ್ತಾ ಇದ್ದೀವಿ. 4 o'clockಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಹೋಗ್ತಾ ಇರಬೇಕಾದ್ರೆ 5ಗೆಲ್ಲ ನಿದ್ದೆ ಮಾಡಿಬಿಟ್ಟಿದ್ವಿ. ಹಂಗೆ ಹೈವೇದಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ ಅಣ್ಣಂಗೆ ಸ್ವಲ್ಪ ಟೀ ಕುಡಿಬೇಕು ಅಂತ ಅಂದ್ಬಿಟ್ಟು ಅವನಂಗೂ ನಿದ್ದೆ ಬರ್ತಾಯಿತ್ತಂತೆ. ಡ್ಯೂಟಿ ಮಾಡೋಕೆ ಬಂದಿದ್ದಾರೆ. ನಿದ್ದೆ ಇಲ್ಲ ರಾತ್ರಿನೂ, ಮತ್ತು ಇವತ್ತು ನಿದ್ದೆ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಿದ್ದೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಹೈವೇಲಿ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ನಮಗೂ ಎಚ್ಚರ ಆಯಿತು. ನಾವು ಎದ್ಬಿಟ್ಟು ಅವ್ರ ಜೊತೆನೇ ಸ್ವಲ್ಪ ಟೀ ಕುಡಿದ್ಬಿಟ್ಟು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಅಜ್ಜಿ ನಾನು ವೀಡಿಯೋ ಮಾಡ್ಕೊತಾ ಇದ್ದಾರೆ, ನೋಡ್ತಾನೆ ಇದ್ದಾರೆ. ಅವ್ರಿಗೆ ನಾನು ಏನು ಮಾಡ್ತಾಯಿದ್ದೀನಿ ಏನು ಅಂತ ಏನೂ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ಮನೆಯವರು, ನಾನು, ನಮ್ಮ ಮಕ್ಕಳಿಬ್ಬರು, ನಮ್ಮ ಅಜ್ಜಿ, ನಮ್ಮ ತಮ್ಮ ಎಲ್ಲರೂ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಅಜ್ಜಿ ತುಂಬ ದಿನಗಳಿಂದ ಹೋಗಬೇಕು ಅಂತ ಕೇಳಿದರು. ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಬರೋದು ಗ್ಯಾರಂಟಿ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾನು ಬರ್ತೀನಿ ಅಂತಂದ್ಬಿಟ್ಟು ಅವನು ರೆಡಿ ಆದ. ನಾವೆಲ್ಲರೂ ಮನೆಯಲ್ಲೇ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ. ಡೈರೆಕ್ಟು ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಏನಾಯಿತು, ನಾವು ಏನೇನು ಮಾಡಿದ್ವಿ ಅಂತ ನೋಡಿ. ಈಗ ನಮ್ಮ ಮನೆಯವರು ಕಾರಲ್ಲಿ ಬಿಟ್ಟು ಟೀ ತಗೊಬಂದವ್ರೆ. ಫುಲ್ಲು ಶುಗರ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ಅದೇನು ಟೀ ಚೆನ್ನಾಗಿಲ್ಲ, ಅದೇನು ಟೀ ಅಂತ ನಮ್ಮ ಅಜ್ಜಿ ಬೈಕೊತಾ ಇದ್ದಾರೆ. ಇನ್ನು ಯಾವುದೋ ಒಂದು ಅಷ್ಟೊತ್ತಿನಲ್ಲಿ ಸಿಕ್ತಲ್ಲ. ಫುಲ್ ನೈಟೆಲ್ಲ ನಿದ್ದೆ ಇಲ್ಲ. ಅದಕ್ಕೆ ಕಾರಲ್ಲಿ ಹೋಗ್ಬೇಕಾದ್ರೆ ಹಂಗೆ ನಿದ್ದೆ ಬಂದುಬಿಟ್ಟಿದೆ. ಸ್ವಲ್ಪ ಟೀ ಕುಡ್ಕೊಂಡು ಆಮೇಲೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ಬೇಕಾದ್ರೆ ಹಂಗೆ ಸನ್ರೈಸ್ ಆಗ್ತಾಯಿತ್ತು. ನಾನಂತೂ ತುಂಬ ದಿನ ಆಗೋಯ್ತು ಈ ಥರ ನೋಡಿಬಿಟ್ಟು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನಾವಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ರೆಕಾರ್ಡ್ ಮಾಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಮಗೆ ಅಲ್ಲಿ ಸೂಪರಾಗಿ ಕಾಣಿಸ್ತಾ ಇತ್ತು ಬರಿಗಣ್ಣಲ್ಲಿ ನೋಡೋದಕ್ಕೆ. ಇಲ್ಲಿ ವೀಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೂರ್ಯ ಅಷ್ಟು ಕಲರ್ ಇದ್ದಾನೆ, ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿದೆ. ಸ್ವಲ್ಪ ಕೆಳಗಡೆ ಇದ್ದಿದ್ದು ಇವಾಗ ಸ್ವಲ್ಪ ಮೇಲಕ್ಕೆ ಬಂದಿದೆ ನೋಡಿ. ಇಲ್ಲಿ ನೋಡಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಸಣ್ಣದಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನ್ನ ಮಗ ಚಿಕ್ಕ ಮಗ ಅಣ್ಣ ಕಾರ್ ಓಡಿಸ್ತಾ ಇದ್ದಾರೆ, ಅವಣ್ಣನ್ನೇ ನೋಡ್ತಾ ಇದ್ದಾನೆ. ಯಾರು ಇವರು ಹೊಸಬ್ರು ಅಂತಂದ್ಬಿಟ್ಟು ಇಷ್ಟೊತ್ತು ಮಲ್ಕೊಂಡಿರ್ಬೇಕಾದ್ರೆ ನೋಡಿಲ್ಲ, ಕತ್ಲಲ್ಲೂ ಅವ್ನಿಗೆ ಗೊತ್ತಾಗಿಲ್ಲ. ಅವನ್ನ ಮಾತಾಡಿದ ತಕ್ಷಣ ಆ ಕಡೆ ತಿರ್ಕೊಬಿಡ್ತಾರೆ, ಯಾರೋ ಇವರು ಹೊಸಬ್ರು ಅಂತಂದ್ಬಿಟ್ಟು. ನನಗೂ ನಿದ್ದೆ ಬರ್ತಿದೆ, ನಮ್ಮ ಮಕ್ಳಿಗೂ ನಿದ್ದೆ ಬರ್ತಿದೆ. ಬೆಳಿಗ್ಗೆ ಬೇಗ ಎದ್ದೇಳಿದ್ವಿ, ರಾತ್ರಿ ಲೇಟಾಗಿ ಮಲಗಿರೋದಕ್ಕೆ ಸಿಕ್ಕಾಪಟ್ಟೆ ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ. ನನ್ನ ಮಗ ಅಂತೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ಚಿಕ್ಕವನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ, ದೊಡ್ಡವನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. 11 ಗಂಟೆಗೆ ನಮ್ಮ ಕರ್ನಾಟಕದಲ್ಲಿ ಬಿಸಿಲಿರುತ್ತಲ್ಲ, 2 ಗಂಟೆಯಲ್ಲಿ ಯಾವ ಥರ ಬಿಸಿಲಿರುತ್ತೋ ಅಲ್ಲಿ 11 ಗಂಟೆಗೆ ಆ ಥರ ಬಿಸಿಲಿತ್ತು. ನಿದ್ದೆ ಮಾಡ್ತಾ ಇರೋದಕ್ಕೆ ನಮ್ಮ ಅಮ್ಮನ ಮೇಲೆ ಮಲ್ಕೊಂಡಿದ್ವಿ ಅಂದ್ಬಿಟ್ಟು ಚಿಕ್ಕವನು ಬಂದುಬಿಟ್ಟು ಅವ್ನು ಎಬ್ಬರಿಸ್ತಾ ಇದ್ದ. ನಾನು ಸುಮ್ಮನೆ ಇರೋ ಅಂದಿದ್ದಕ್ಕೆ ಅವನು ಹಂಗೆ ಮಲ್ಕೊಬಿಟ್ಟಿದ್ದಾನೆ. ಅವ್ನು ಹೆಂಗೆ ಮಲ್ಕೊಂಡಿದ್ರೆ ಹಂಗೆ. ಅವರಿಬ್ಬರು ನಿದ್ದೆ ಮಾಡ್ತಾಯಿದ್ರೆ ನನಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಅದಕ್ಕೆ ನಾನು ಹಂಗೆ ಮಲ್ಕೊಬಿಟ್ಟೆ. ಅವನ್ನ ಕಾರ್ಗೆ CNG ಹಾಕ್ಸ್ಕೊತಾ ಇದ್ದಾರೆ ಇಲ್ಲಿ. ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋದರೆ ಸ್ವಲ್ಪ ಮುಂದೆಗಡೆ ಟೋಲ್ ಸಿಗುತ್ತೆ. ಟೋಲ್ ಹತ್ರನೇ ಸಣ್ಣದೊಂದು ಹೋಟೆಲ್ ಇದೆ. ಅದ್ರ ಹೆಸರು ಶ್ರೀ ಗುರು ರಾಘವೇಂದ್ರ ಹೋಟೆಲ್ಲು. ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ನನ್ನ ಮಗ ದೋಸೆ ತೊಗೊಂಡ, ನಾನು ಅದರಲ್ಲೇ ಸ್ವಲ್ಪ ತಿಂದೆ. ಬೆಳಿಗ್ಗೆ ತಿನ್ನೋಕ್ಕಾಗಿಲ್ಲ. ಆಮೇಲೆ ನಮ್ಮ ಅಜ್ಜಿ ಇಡ್ಲಿ ತಿಂದರು. ಮಾರ್ನಿಂಗ್ 8 ಆಗಿತ್ತು. ನಮ್ಮ ತಮ್ಮನೂ ಇಡ್ಲಿ ತಿಂದರು. ಅವಣ್ಣ ಏನು ಬೇಕೋ ಅದು ತಿಂದ್ಬಿಟ್ಟು ಅಷ್ಟಕ್ಕೆ 240 ಏನೋ ಆಯಿತು. ಅಷ್ಟು ಕಾಸ್ಟ್ಲಿ ಆಯಿತು. ಅಷ್ಟೊಂದು ಚೆನ್ನಾಗಿರಲಿಲ್ಲ ಟೇಸ್ಟು. ಓಕೆ ಬಟ್ ತಿನ್ನಬೇಕಲ್ಲ ಏನೋ ಅಂದ್ಬಿಟ್ಟು ನಮ್ಗೆ ಅಡ್ಜಸ್ಟ್ ಆಗಿಲ್ಲ. ಏನೋ ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಫ್ಯಾನ್ಗಳೆಲ್ಲ ನನ್ನ ಮಗು ತೋರಿಸ್ತಾ ಇದ್ದೀನಿ. ಅವನಿಗೆ ಆ ಥರವೆಲ್ಲ ತುಂಬ ಇಷ್ಟ. ಅವನಿಗೆ ಅದನ್ನು ವೀಡಿಯೋ ಮಾಡಿಕೊಂಡು ಮುಂದೆಗಡೆ ಬಂದುಬಿಟ್ವಿ. ಇದು ಆಲ್ರೆಡಿ ಮಂತ್ರಾಲಯಕ್ಕೆ ಬಂದುಬಿಟ್ಟಿದ್ದೀವಿ. ಇದೆಲ್ಲ ಮಂತ್ರಾಲಯದೇ. ರೂಮ್ಗಾಗಿ ಹುಡುಕೋತಾ ಇದ್ದೀವಿ. ನಾವು ರೂಮ್ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಆದರೂ ರೂಮ್ ಮಾಡಲೇಬೇಕಾಯಿತು. ಯಾಕಂದರೆ ಮಕ್ಕಳೆಲ್ಲ ಇದ್ರಲ್ಲ, ಅವರು ಇಲ್ಲಿಂದ ರೆಡಿಯಾಗಿ ಹೋಗಿದ್ದ ಕಾರಣ ಅವರೆಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ರು. ಅಲ್ಲಿ ಟಿಫನ್ ತಿನ್ನೋದಾಗಲಿ, ಕಾರಲ್ಲಿ ಇಳಿಯೋದು, ಹತ್ತೋದು, ಟೀ ಕುಡಿಬೇಕಾದ್ರೆ ಬಿಸ್ಕೆಟ್ಗಳು ಎಲ್ಲ ಹಾಕ್ಕೊಬಿಟ್ಟು ಗಲೀಜು ಮಾಡ್ಕೊಬಿಟ್ಟಿದ್ರು. ಅದಕ್ಕೆ ರೂಮ್ ಅಂತ ಹುಡುಕ್ಬೇಕಾದ್ರೆ ಹಂಗೆ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಒಂದು ರೂಮ್
ರೂಮ್ ತೊಗೊಂಡ್ವಿ. ರೂಮ್ಗೆ 1000 ರುಪೀಸ್ ಚಾರ್ಜ್ ಮಾಡಿದ್ರು. ನಮ್ಮ ಮಕ್ಕಳಿಗೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ರಲ್ಲ, ಅವ್ರಿಗೆ ಬಟ್ಟೆ ಮಾತ್ರ ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ದರ್ಶನಕ್ಕೆ ಹೋಗಿದ್ವಿ. ದರ್ಶನಕ್ಕೆ ಹೋಗಿ ಬಂದು ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ನಲ್ಲ, ಮತ್ತೆ ಬರಬೇಕಾದ್ರೆ ಡ್ರೆಸ್ ಹಾಕ್ಕೊಂಡು ಬಂದೆ. ಸ್ಯಾರಿಯಲ್ಲಿ ಆಗಲ್ಲ ಮಕ್ಕಳೆಲ್ಲ ಎತ್ಕೊಳೋಕ್ಕೆ ಅಂತ ಅಂದ್ಬಿಟ್ಟು. ಇದು ಮೈನ್ ಗೇಟು, ಆರ್ಚ್ ಥರ ಇದೆ. ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಇಲ್ಲಿಂದಾನೇ ದೇವಸ್ಥಾನ ಒಳಗಡೆ ಹೋಗೋದು. ಮೈನ್ ಎಂಟ್ರೆನ್ಸ್ ಇದು. ದೇವಸ್ಥಾನದಲ್ಲಿ ದರ್ಶನಕ್ಕೆ ಎಲ್ಲ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಅಲ್ಲಿ ಅಂಗ ಪ್ರದಕ್ಷಿಣೆ ಮಾಡ್ತಾರಲ್ಲ ಭಕ್ತಾದಿಗಳೆಲ್ಲ, ಅವ್ರು ನೋಡಿಬಿಟ್ಟು ನನ್ನ ಮಗನೂ ಹಂಗೆ ಮಲ್ಕೊಂಡು ಪ್ರದಕ್ಷಿಣೆ ಮಾಡ್ಕೊತಿದ್ದಾನೆ ನೋಡಿ. ಅವ್ನು ಎಬ್ಬರಿಸಿದ್ರು ಎದ್ದೊಳ್ತಾ ಇಲ್ಲ. ಅವರೆಲ್ಲ ಅಂಗ ಪ್ರದಕ್ಷಿಣೆ ಮಾಡ್ತಾ ಇರೋದು ನೋಡಿ ಅವನು ಅದೇ ಥರನೇ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿನೂ ಎಬ್ಬರಿಸ್ತಾ ಇದ್ದಾರೆ. ನನ್ನ ಮಗನೂ ಎಬ್ಬರ್ಸಕ್ಕೆ ಹೋದ. ಅವ್ನು ಎದ್ದೊಳ್ತಾನೆ ಇರಲಿಲ್ಲ, ಆಟ ಮಾಡ್ತಾ ಇದ್ದ ನೋಡಿ ಯಾವ ಥರ ಇದು ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ತುಂಬ ಆಟ ಮಾಡ್ತಾ ಇದ್ದಾನೆ ಅವನು, ಎದ್ದೊಳ್ತಾ ಇಲ್ಲ. ಹಂಗೆ ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡಿದ್ದಾನೆ. ಅದನ್ನು ಒಬ್ಬನೇ ನೋಡ್ಕೊಂಡು ಹೊರಟೋಗ್ತಾ ಇದ್ದಾನೆ ನೋಡಿ ದೇವಸ್ಥಾನದ ಒಳಗಡೆ. ಇದೆಲ್ಲ ದೇವಸ್ಥಾನ ಒಳಗಡೆ. ಹಂಗೆ ನನ್ನ ದೊಡ್ಡ ಮಗ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲಿ ಹೋದ್ರೂ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊತಾನೆ ಇದ್ದಾನೆ. ಅದು ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ವಿಗ್ರಹಗಳೆಲ್ಲನೂ. ಇಲ್ಲಿಂದ ಈ ಪ್ಲೇಸ್ ಫುಲ್ಲು ಇದು ಖಾಲಿ ಇದೆಯಲ್ಲ, ಇಲ್ಲೆಲ್ಲ ತುಂಬ ಜನ ಇರ್ತಾಯಿದ್ರು. ಆ ಬಿಸಿಲಿಗೆ ಜನನೇ ಇಲ್ಲ ನೋಡಿ ಅಲ್ಲೆಲ್ಲನೂ. ಇಲ್ಲಿ ಕಾಲು ಇಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ, ಅಷ್ಟು ನೆಲ ಸುಡ್ತಿದೆ. ನಮ್ಮ ಅಜ್ಜಿ ಅಂತೂ ಓಡೋಗ್ತಾ ಇದ್ದಾರೆ ನೋಡಿ ನೆರಳೊಳಗಡೆ. ನಾನು ಚಪ್ಪಲಿ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಸ್ವಲ್ಪ ಅಷ್ಟೇ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗಿದ್ವಿ ಅಲ್ಲಿಗೆ. ನಮ್ಮ ಅಜ್ಜಿಗೆ ನಾನು ಚಪ್ಪಲಿ ಕೊಟ್ಬಿಟ್ಟು ನಾನೊಂದು ಕೆಳಗಡೆ ಇಟ್ಟೆ. ಒಂದು 2-3 ಹೆಜ್ಜೆ ಇಟ್ಟಿದ ತಕ್ಷಣ ಸಿಕ್ಕಾಪಟ್ಟೆ ಸುಟ್ಟೋಯ್ತು ನನಗೆ. ಅಷ್ಟು ಬಿಸಿಲಿದೆ ಅಲ್ಲಿ. ಮೇಲೇನೂ ಸಿಕ್ಕಾಪಟ್ಟೆ ಬಿಸಿಲಿದೆ, ಸುಡ್ತಾ ಇದೆ ಕಾಲೆಲ್ಲನೂ. ನನ್ನ ಮಕ್ಕಳು ಅದು ಹೆಂಗೂ ಓಡಾಡಿದ್ರು ಅದೇನೋ. ನಮ್ಮ ಮನೆಯವ್ರು ಚಪ್ಪಲಿ ಹಾಕ್ಕೊಂಡು ಹೋಗಿಲ್ಲ. ಪ್ರಸಾದಕ್ಕೆ ಎಲ್ಲ ಬರಿಗಾಲಲ್ಲೇ ಹೋಗಿದ್ರಲ್ಲ, ಚೆನ್ನಾಗಿ ಕಾಲು ಸುಟ್ಸ್ಕೊಂಡು ಕೆಂಪಗೆ ಹೋಗ್ಬಿಟ್ಟಿದ್ದು ಅವ್ರಿಗೂ. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಎಲ್ಲೂ ಯಾವ ದೇವಸ್ಥಾನಕ್ಕೂ ಬೇಡ. ಆ ಕಡೆ ಎಲ್ಲ ತುಂಬ ದೇವಸ್ಥಾನ ಇದೆ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಿಚ್ಚಲ ದೇವ, ತುಂಗಭದ್ರಾ ನದಿ ಅದೆಲ್ಲ ಇದೆ. ಪಂಚಮುಖಿ ದೇವಸ್ಥಾನ, ರಾಯರ ಮಠ ಕೂಡ್ತಿರೋದು, ಅವೆಲ್ಲ ತುಂಬ ದೇವಸ್ಥಾನ ಇದ್ದಾವೆ. ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವರು ಬೇಡ ಬೇಡ ಈ ಬಿಸಿಲಲ್ಲಿ ಆಗಲ್ಲ ಅಂದ್ಬಿಟ್ಟು ಹೋಗೇ ಇಲ್ಲ. ಗಾಳಿ ಸಮೇತನೂ ಬಿಸಿ ಗಾಳಿ ಬರ್ತಿದೆ ಅಲ್ಲಿ. ಇಷ್ಟ ಬಿಸಿಲಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊತೀವಿ. ಯಾಕಂದರೆ ಏನೂ ನೋಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಹಂಗೆ ಇದೆಲ್ಲ ವೀಡಿಯೋ ಮಾಡ್ಕೊಬಂದರು. ನಮ್ಮ ತಮ್ಮನೇ ಇದನ್ನೆಲ್ಲ ಮಾಡಿರೋದು ವೀಡಿಯೋ. ಆಮೇಲೆ ರೂಮಿಗೆ ಬಂದು ನಮ್ಮ ಲಗೇಜ್ ಎಲ್ಲ ತಗೊಂಡು ಮತ್ತೆ ರಿಟರ್ನ್ ಆದ್ವಿ. 1 o'clock ಆಗಿತ್ತು. 1 o'clockಗೆಲ್ಲ ಮತ್ತೆ ರಿಟರ್ನ್ ಆದ್ವಿ. ಮತ್ತು ಅಲ್ಲೆಲ್ಲೂ ಅಂಗಡಿಗಳ ಹತ್ರ ಹೋಗೋಕ್ಕಾಗಿಲ್ಲ. ಯಾಕಂದರೆ ಅದೇ ಹೇಳಿದ್ನಲ್ಲ ಫಸ್ಟೇ ಸಿಕ್ಕಾಪಟ್ಟೆ ಸುಡ್ತಾಯಿದೆ, ರೋಡೆಲ್ಲ ಸುಡ್ತಾಯಿತ್ತೆ. ಯಾರೂ ಚಪ್ಪಲಿಗಳು ಹಾಕ್ಕೊಂಡು ಹೋಗಿರಲಿಲ್ಲ, ಅದಕ್ಕೆ ಎಲ್ಲೂ ಹೋಗಿಲ್ಲ. ಪ್ರಸಾದ ಒಂದು ತಗೊಂಡು ಮತ್ತೆ ರಿಟರ್ನ್ ಆಗಿಬಿಟ್ವಿ. ಇಲ್ಲಿ ಎಲ್ಲರೂ ಪ್ರಸಾದಕ್ಕೆ ಹೋಗ್ತಿದ್ದಾರೆ. ನಾವು ಪ್ರಸಾದ ತಿಂದ್ಕೊಂಡು ಊಟ ಮಾಡಿಕೊಂಡು ಎಷ್ಟು ಚೆನ್ನಾಗಿತ್ತು. ತಿಂದ್ಕೊಂಡು ಮತ್ತೆ ವಾಪಸ್ ಬಂದುಬಿಟ್ವಿ. ಬರಬೇಕಾದ್ರೆ ಹಂಗೆ ನನ್ನ ಮಗನಿಗೆ ಫ್ಯಾನ್ ನೋಡಿಸ್ತಾ ಇದ್ದೀವಿ. ಆ ಫ್ಯಾನ್ ಬಂದಾಗೆಲ್ಲನೂ ನನ್ನ ಚಿಕ್ಕ ಮಗ ಹೂ 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 ಅಂತ ನನಗೆ ತೋರಿಸ್ತಾನೆ, ನೀನು ನೋಡು ಅಂತಂದ್ಬಿಟ್ಟು. ಹಂಗೆ ಬರಬೇಕಾದ್ರೆ ಸೂರ್ಯ ಮುಳುಗ್ತಾ ಇದ್ದ. ಇವತ್ತು ಹೇಳಿದ್ನಲ್ಲ ಬೆಳಗ್ಗೆ ಸನ್ರೈಸು ಸನ್ಸೆಟ್ಟು ಎರಡೂ ನೋಡಿದ್ದೆ ಇವತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಸೂರ್ಯ ಮುಳುಗೋದು ಚೆನ್ನಾಗಿತ್ತು. ಬೆಳಗ್ಗೆ ಯಾವ ಥರ ಕಲರ್ ಇತ್ತು ಅದೇ ಥರನೇ ಇತ್ತು ಇವತ್ತೂ. ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಮೇಲೆ ಕೋಟೆ ಕಟ್ಟಿದ್ದಾರೆ. ಕೋಟೆ ಎಲ್ಲ ನಿರ್ಮಾಣ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ನಿಮ್ಗೆ ಅನಿಸುತ್ತೆ. ಇಲ್ಲಿ ನಮಗೆ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಮೇಲೆಲ್ಲ ಆಗಿನ ಕಾಲದ ರಾಜರು ಕೋಟೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವನ್ನ ಹೇಳ್ತಾ ಇತ್ತು. ನಾವು ಅದನ್ನು ನೋಡಿಕೊಂಡು ಹಂಗೆ ಸನ್ಸೆಟ್ ನೋಡಿಕೊಂಡು ಮತ್ತೆ ಬರಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದೆಷ್ಟು ನೀರು ಬಾಟ್ಲ್ ಕುಡ್ದಾಕಿದ್ದೀವೋ ಗೊತ್ತಿಲ್ಲ, ಒಂದು 50-60 ನೀರು ಬಾಟ್ಲ್ ಕುಡ್ದಾಕಿದ್ದೀವೇನೋ ಎಲ್ಲರೂ ಸೇರಿಕೊಂಡು. ಯಾಕಂದರೆ ಅಷ್ಟು ಬಿಸಿಲು. ನನ್ನ ಚಿಕ್ಕ ಮಗನೇ ಎಷ್ಟು ನೀರು, ಒಂದು 5-6 ಲೀಟ್ರ್ ನೀರು ಕುಡಿದ್ಬಿಟ್ಟಿರ್ತಾನೇನೋ, ಅಷ್ಟು ನೀರು ಕುಡಿದಿದ್ದಾನೆ ಅವನು ಬಿಸಿಲಿಗೆ. ಮಾರ್ನಿಂಗ್ ಯಾವ ಥರ ಇದ್ವಿ, ಈವ್ನಿಂಗ್ ನೋಡಿ ಯಾವ ಥರ ಹೋಗಿದ್ದೀವಿ. ಅಷ್ಟೊಂದು ಸುಸ್ತಾಗಿಬಿಟ್ಟಿತ್ತು. ಅದಕ್ಕೆ ಅಲ್ಲೇ ಕಾರ್ ಹಾಕ್ಬಿಟ್ಟು ಆ ಹೋಟ್ಲ ಹತ್ರ ಒಂದು ಅಂಗಡಿ ಇದೆ ಚಿಕ್ಕದು, ಅಯ್ಯಪ್ಪ ಟೀ ಫಿಲ್ಟರ್ ಕಾಫಿ ಅಂತೆ. ಅಲ್ಲಿ ಒಂದು ಜ್ಯೂಸ್ ತೊಗೊಂಡು ನಾನು ಮಕ್ಕಳಿಗೆ ತಿಂಡಿ ಏನಾದರೂ ತೊಗೊಬಿಟ್ಟು ಬಿಸ್ಕೆಟ್ ಆ ಥರದ್ದೆಲ್ಲನೂ ತಗೊಂಡು ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ರಿಟರ್ನ್ ಆಗಬೇಕಾದ್ರೆ ಒಂದು 7 ಗಂಟೆ ಹಂಗಾಗಿತ್ತು. ಈ ರುಚಿ ಗ್ರ್ಯಾಂಡ್ಗೆ ಹೋಗಿದ್ವಿ. ಚೆನ್ನಾಗಿದೆ ಊಟ ಎಲ್ಲನೂ. ನಾನು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡಿದ್ದೆ,
ಚೆನ್ನಾಗಿತ್ತು ಎಲ್ಲಾನು. ಮಂತ್ರಾಲಯದಲ್ಲಿ ಒಂದು ನೀರ್ ಬಾಟ್ಲು 25 ರುಪೀಸು, MRP ಬಂದು 18 ರುಪೀಸು. ಸಿಕ್ಕಾಪಟ್ಟೆ ರೇಟು. ಹಂಗೆ ನಾವು CNGಗೆ ಮತ್ತು ಪೆಟ್ರೋಲ್ಗೆ ತುಂಬಾ ಹುಡುಕಾಡಿದ್ವಿ, ತುಂಬಾ ಕಷ್ಟ ಆಯ್ತು CNGಗೆ. ನಮ್ಗೆ 11ಗೆಲ್ಲ ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.